ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ನೇಮಕದಲ್ಲಿ ಎಡವಟ್ಟಾಗಿದೆ. ಕಾಂಗ್ರೆಸ್ ಬಿಟ್ಟು ತೆನೆ ಹೊತ್ತಂತಹ ನಾಯಕರಿಗೆ ಪಕ್ಷದ ಜವಾಬ್ದಾರಿಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಿ ಜೆಡಿಎಸ್ನ ಸೇರ್ಪಡೆಯಾಗಿರುವಂತಹ ವ್ಯಕ್ತಿಗೆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನಮಾನವನ್ನ ಕೊಡಲಾಗಿದೆ. ಅಮರಾವತಿ ಚಂದ್ರಶೇಖರ್ ಮಂಡ್ಯದಲ್ಲಿ ಅಂಬರೀಶ್ ಆಪ್ತರಾಗಿದ್ದಂತವರು ನಿನ್ನೆ ಜೆಡಿಎಸ್ ಪಕ್ಷವನ್ನ ಸೇರಿದ್ದು ಅಮರಾವತಿ ಚಂದ್ರಶೇಖರ್. ಆ ಅಮರಾವತಿ ಚಂದ್ರಶೇಖರ್ಗೆ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನವನ್ನ ನೀಡಲಾಗಿದೆ. ಕೈ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅಮರಾವತಿ ಚಂದ್ರಶೇಖರ್ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಎಐಸಿಸಿ ಮಾಡಿರುವಂತಹ ಮಹಾ ಎಡವಟ್ಟಿದೆ. ನಿನ್ನೆಯಷ್ಟೇ ಎಚ್ ಡಿ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಅಮರಾವತಿ ಚಂದ್ರಶೇಖರ್ ತಮ್ಮ ಬೆಂಬಲಿಗರ ಪಡೆಯನ್ನ ಕಟ್ಕೊಂಡು ಕಾಂಗ್ರೆಸ್ನ ತ್ಯಜಿಸಿ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ರು. ಆ ದೃಶ್ಯವನ್ನ ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಉನ್ನತ ಸ್ಥಾನಮಾನವನ್ನ ಇದೇ ಅಮರಾವತಿ ಚಂದ್ರಶೇಖರ್ ಅವರಿಗೆ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅಮರಾವತಿ ಚಂದ್ರಶೇಖರ್ ಅವರಿಗೆ ಸ್ಥಾನಮಾನವನ್ನ ನೀಡಿ ಇವತ್ತು ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಿನ್ನೆಯಷ್ಟೇ ಅಮರಾವತಿ ಚಂದ್ರಶೇಖರ್ ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದರು. ಇಡೀ ರಾಜ್ಯ ಇದನ್ನ ನೋಡಿದೆ. ಬಟ್ ಕಾಂಗ್ರೆಸ್ ನಾಯಕರ ಗಮನಕ್ಕೆ ವಿಚಾರ ಬಂದಿಲ್ವಾ ಅಂತ ಹೇಳಿ, ಚುನಾವಣೆಯ ಸಂದರ್ಭದಲ್ಲಿ ಏನಿದು ಎಡವಟ್ಟು ಅಂತ ಹೇಳಿ ಮಂಜುನಾಥ್? ಏನು ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲ ಒಂದು ಕಡೆ ಅಸಮಾಧಾನ ಆಗಿದ್ದಾರೆ. ಸ್ಟಾರ್ ಚಂದ್ರ ಅವರಿಗೆ ಒಂದು ಟಿಕೆಟ್ ನೀಡೋದಕ್ಕೆ ಅನ್ನೋ ಒಂದು ಚರ್ಚೆ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಅಮರಾವತಿ ಚಂದ್ರಶೇಖರ್ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು, ಜೊತೆಗೆ ಏನು ಅಂಬರೀಶ್ ಅವರ ಆಪ್ತರಾಗಿದ್ರು, ಗುರ್ತಿಸ್ಕೊಂಡಿದ್ರು. ಆದರೆ ಅವರು ನಿನ್ನೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಜೆಡಿಎಸ್ ಅನ್ನು ಸೇರ್ಪಡೆ ಆದರು. ಇದೇ ಸಂದರ್ಭದಲ್ಲಿ ನಿನ್ನೆ ಸಂಜೆ ಒಂದು ಕಾಂಗ್ರೆಸ್ನ ಪದಾಧಿಕಾರಿಗಳ ಪಟ್ಟಿ ಒಂದು ರಿಲೀಸ್ ಆಗಿರುವಂಥದ್ದು. ಏನು 100ಕ್ಕೂ ಹೆಚ್ಚು ಪದಾಧಿಕಾರಿಗಳನ್ನು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪಕ್ಷದಲ್ಲಿ ಆಕ್ಟಿವ್ ಆಗಿ, ಜೊತೆಗೆ ಪಕ್ಷಕ್ಕೆ ಒಂದು ದುಡಿಯೋ ನಿಟ್ಟಿನಲ್ಲಿ, ಜೊತೆಗೆ ಅವರ ಕ್ಷೇತ್ರದಲ್ಲಿರುವಂಥ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಬರೋದಕ್ಕೆ ಈ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನು ಬದಲಾವಣೆ ಮಾಡಿ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆ ಪಟ್ಟಿಯಲ್ಲಿ ಒಂದು ಮಹಾ ಎಡವಟ್ಟನ್ನು ಎಐಸಿಸಿ ನಾಯಕರು ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಜೆಡಿಎಸ್ನ ಅಂದರೆ ಕಾಂಗ್ರೆಸ್ನ ಅಮರಾವತಿ ಚಂದ್ರಶೇಖರ್ ಅವರು ನಿನ್ನೆ ಜೆಡಿಎಸ್ ಸೇರಿದ್ರು ಕೂಡ ಅವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಸ್ಥಾನವನ್ನು ಕೊಟ್ಟಿರುವಂಥದ್ದು. ನಿನ್ನೆ ತಡರಾತ್ರಿ ಈ ಒಂದು ಪಟ್ಟಿ ಬಿಡುಗಡೆ ಆಗಿದೆ. ಆ ಪಟ್ಟಿಯಲ್ಲಿ ಅಮರಾವತಿ ಚಂದ್ರಶೇಖರ್ ಅವರ ಹೆಸರಿರುವಂಥದ್ದು. ಆದರೆ ಈ ಒಂದು ಅಂದರೆ ಇವರು ಏನು ಜೆಡಿಎಸ್ಗೆ ಸೇರ್ಪಡೆ ಆಗಿದ್ರು, ಕಾಂಗ್ರೆಸ್ ನಾಯಕರಿಗೆ ಗಮನಕ್ಕಿರಲಿಲ್ವಾ? ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅವರು ಕಾಂಗ್ರೆಸ್ ವಿರುದ್ಧ ಒಂದು ಸಿಡಿದದ್ದು. ಜೆಡಿಎಸ್ ಸೇರ್ಪಡೆ ಆಗಿದ್ರು, ಕಾಂಗ್ರೆಸ್ ನಾಯಕರು ಗಮನಕ್ಕೆ ಬರದೆ ಈ ಒಂದು ಎಡವಟ್ಟಾಗಿರುವಂಥದ್ದು. ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಜೊತೆಗೆ ಪಕ್ಷದಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದಾರೆ. ಪಕ್ಷ ಬಿಟ್ಟಂಥ ಅಮರಾವತಿ ಚಂದ್ರಶೇಖರ್ ಅವರಿಗೆ ಯಾಕೆ ಈ ಒಂದು ಸ್ಥಾನವನ್ನು ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ನಾಯಕರು ಎಲ್ಲ ಒಂದು ಕಡೆ ಜವಾಬ್ದಾರಿಯನ್ನು ಮರೆತು ಈ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಅಂತೇಳಿ ಮಂಡ್ಯ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.